ನೋಡಿ ಇವಾಗ ನಮ್ಮ ವಿಲ್ಲಾ ಹತ್ರ ಬಂದಿದ್ದೀವಿ. ಸಪ್ರೇಟ್ ನಾವು ವಿಲ್ಲಾನೇ ಬುಕ್ ಮಾಡ್ಕೊಂಡ್ಬಿಟ್ಟಿದ್ವಿ. ಇಲ್ಲಿ ಮೈನ್ ರೋಡಿಂದ ಒಳಗಡೆ ಹಿಂಗೆ ಬಂದರೆ ನೋಡಿ ಇದೇ ವಿಲ್ಲಾ. ಸ್ವಲ್ಪ ನೀಟ್ ಕಮ್ಮಿ ಐತೆ, ಅಂದರೆ ಸ್ವಲ್ಪ ಗಲೀಜ್ ಐತೆ ಫ್ರಂಟಲ್ಲಿ, ಒಳಗಡೆ ನೀಟಾಗೈತೆ. ಕಾರ್ ಆರಾಮಾಗಿ ಪಾರ್ಕಿಂಗು. ಒಂದು ಸ್ವಿಮ್ಮಿಂಗ್ ಪೂಲ್ ಇಲ್ಲ ಅಷ್ಟೇ. ಸ್ವಿಮ್ಮಿಂಗ್ ಪೂಲ್ ಇಟ್ಬಿಟ್ಟಿದ್ರೆ ಪೈಸಾ ವಸೂಲ್. ಚಿಂದಿ 3 ಬೆಡ್ರೂಮು 3 ಬೆಡ್ರೂಮು. ಅವ್ರ ನಂಬರ್ ಹಾಕಿರ್ತೀನಿ, ಅವ್ರ ಹೆಸರು ಎಲ್ಲ ನಂಬರ್ ಎಲ್ಲ ಡೀಟೇಲ್ಸ್ ಹಾಕಿರ್ತೀನಿ. ಬರೋಕ್ಕೆ ಮುಂಚೆ ಒಂದು 10 days ಬಿಫೋರೇ ಬುಕ್ ಮಾಡ್ಕೊಂಡ್ರೆ ನಿಮ್ಗೆ ಕಮ್ಮಿ ಆಗುತ್ತೆ. ನೀವು ಬಂದಿದ ತಕ್ಷಣ ಇಲ್ಲೇ ಎಲ್ಲಾದರೂ ಬುಕ್ ಮಾಡ್ಕೊಂಡ್ರೆ ಜಾಸ್ತಿ ಮಾಡ್ತಾರೆ. ಅದಕ್ಕೆ ನಾವು 10 days ಬಿಫೋರೇ ಬುಕ್ ಮಾಡ್ಕೊಂಡಿದ್ದೀವಿ. ನೋಡಿ ನಮ್ಮ ಇಲ್ಲ ಹೆಂಗೈತೆ ಬನ್ನಿ ತೋರಿಸ್ತೀನಿ. ನೋಡಿ ಎಂಟ್ರೆನ್ಸ್ ಇದೆ. ಇಲ್ಲ ಮಂಜು ಕುತ್ಕೊಂಡವ್ರೆ. ಇನ್ನು ಗಾಡಿಯಿಂದ ಏನು ತೆಗ್ದು ಹಾಕಿಲ್ಲ, ಒಳಗಡೆಗೆ ಇನ್ನು ಕ್ಲೀನ್ ಮಾಡ್ತಾವ್ರೆ. ಹೌ ಆರ್ ಯು ಫೀಲಿಂಗ್ ಮಂಜು? ಸಕ್ಕತ್ತಾಗೈತೆ, ಚೆನ್ನಾಗಿದೆ, ಎಸಿ ಇದೆ, ಸೂಪರ್ ಆಗಿದೆ. ಎಸಿ ರೂಮ್ ನನಗೆ ಮಾಡ್ಬೋದು. ಎಸಿ ರೂಮ್ ನನಗೆ ಬಂದ್ಬಿಡು. ಎಲ್ಲರೂ ಎಸಿ ರೂಮ್ ಮೇಲೆ ಮಲ್ಕೊಂಡ್ಬಿಡ್ತೀನಿ ಬೇಕಾದ್ರೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಎಸಿ ಎಲ್ಲಾದ್ರೂ ಬೇಕಾದ್ರೆ ಎಲ್ರಿಗೂ ಇವಾಗ ಎಸಿ ರೂಮ್ ಬೇಕು. ನೋಡಿ ಬೇವರ್ಸಿ ಮುಂಡೆ ಮಕ್ಕಳ ಏನ್ರಯ್ಯ ನಿಮ್ ಹಿಂಸೆ ನಿಮ್ದು? ನಾನು ಎಷ್ಟು ಕಮ್ಮಿ ಮಾಡಿ ಮಾತಾಡಿದ್ರು ಅಲ್ಲಿ ಆಯ್ತಾ. ಹೇಳಿದ್ದೀನಿ ನಾನು. ನಮಗೆ ಒಂದು ಟಿವಿ ಐತೆ, ಟಿವಿ ವೈಫೈ ಫ್ರೀ. ನೋಡಿ ಸೋಫಾ, ಕ್ಯಾರಮ್ ಆಡೋಕ್ಕೆ ಕ್ಯಾರಮ್ ಬೋರ್ಡು. ಮತ್ತೆ ನೋಡಿ ಮಸ್ತಾಗೈತೆ ಆಂಬಿಯನ್ಸ್ ಎಲ್ಲ. ಸಾಕು ಅಷ್ಟು ಮಾತ್ರ ಇದ್ರೆ. ಒಂದು ಡೈನಿಂಗ್ ಟೇಬಲ್ ಐತೆ. ಇಲ್ಲೋದ್ರೆ ಫಸ್ಟ್ ರೂಮ್ ಇದೊಂದು ಐತೆ. ರೂಮ್ ಅಂತೂ ದೊಡ್ಡದಾಗೆ ಐತೆ. ಸೊ ನೋಡಿ ಬಟ್ಟೆ ಒಣಗಾಕೊಳ್ಳೋಕೆ ಬಟ್ಟೆ ಇದೈತೆ. ಇದೊಂದು ರೂಮು. ಸಾಕು ಇಷ್ಟು ಮಾತ್ರ ಇದ್ರೆ. ಇದ್ರ ಜೊತೆಗೆ ಈ ಕಡೆ ನೋಡಿ ವಾಶ್ರೂಮು ತೋರಿಸು. ನೀಟಾಗಿ ಮೇಂಟೈನ್ ಮಾಡಿದ್ರೆ ಇದು ಅಷ್ಟೇ. ಇದು ಗ್ಲಾಸು ಒರೆಸ್ಬೇಕಷ್ಟೇ. ಮತ್ತು ಇದು ಚೆನ್ನಾಗೈತೆ ನೋಡಿ. ಸ್ವಲ್ಪ ಚಿಕ್ಕದು ಟೇಬಲ್ ಬಂದವ್ರೆ. ಮತ್ತು ಕಬೋರ್ಡ್ಸ್ ಎಲ್ಲ ಐತೆ. ಬೆಡ್ಡು ಅಷ್ಟೇ ಚೆನ್ನಾಗೈತೆ. ಇದು ಚೆನ್ನಾಗೈತೆ. ಸಾಕು ಇದೊಂದು ರೂಮ್ ಆಯಿತು. ಮತ್ತು ಇದು ಕಿಚನ್ ಆಮೇಲೆ ನೋಡೋಣ. ಫಸ್ಟ್ ಇಲ್ಲಿ ಬೆಡ್ರೂಮ್ ನೋಡೋಣ. ಇದು ನಮಗೆಲ್ಲರಿಗೂ ಇಷ್ಟ ಆಗೋ ರೂಮ್ ಅಂದರೆ ಇದೆ. ಯಾಕಂದರೆ ಎ ಸಿ ಇದೆ. ಎಷ್ಟು ದೊಡ್ಡದಾಗಿ ಮಾಡಿದ್ರು ನೋಡ್ಕೊಳ್ಳಿ 90% ಇಲ್ಲೇ ಇರ್ತೀವಿ. ಇದೇ ರೂಮಲ್ಲೇ ಇರ್ತೀವಿ. ಯಾಕಂದ್ರೆ ಹಾಕಿಸ್ಕೊಡ್ಬೇಕಾದ್ರೆ ನಾವೇ ಎತ್ಕೊಂಡು ಹಾಕೋ ಮಂಚನ ಎತ್ಕೊಂಡು ಹಾಕೋಬೇಡ. ಇಲ್ಲಿ ನೋಡಿ ಇಲ್ಲಿಗೆ ಅಟ್ಯಾಚ್ ಬಾತ್ರೂಮ್ ಐತೆ. ಇದು ಚೆನ್ನಾಗೈತೆ. ನಿಮ್ಗೆ ಇನ್ನೊಂದೇನು ಗೊತ್ತಾ, ಇಲ್ಲಿ ನೋಡ್ಕೋಬೋದು ಏನ್ ಮಾಡ್ತಾರೆ ಬರೀ ಇಂಥದೆಯ. ಲೇಟಾಗಿ ಬಂದ್ರೆ ನೋಡ್ಕೋಬೋದು. ಮತ್ತೆ ನೋಡಿ ಇಲ್ಲಿ ಕಿಟಕಿ ಐತೆ. ಚೆನ್ನಾಗೈತೆ ಇದು. ಮತ್ತೆ ಬಟ್ಟೆ ಕೊಳಕ್ಕೆ ಇಟ್ಕೊಟ್ಟವ್ರೆ. ಒಂದು ಚಿಕ್ಕ ಟೇಬಲು, ಚೇರ್ ಐತೆ. ಇದು ಚೆನ್ನಾಗೈತೆ ರೂಮ್. ಆ್ಯಕ್ಚುಲಿ ಹೇಳ್ತಾರೆ ಸಖತ್ತಾಗೈತೆ ಈ ರೂಮ್ ಅಂತ. ಮತ್ತೆ ಇದು ನೋಡಿ ನಾವು ಇರ್ತೀವ. ಇದು ಕಿಚನ್. ವಾವ್ ಇಷ್ಟು ದೊಡ್ಡದು. ವಾವ್ ನೋಡಿ. ಮತ್ತೆ ನನಗೆ ಬ್ಲಾಕ್ ಕಾಫಿ ಕುಡಿಯೋಕ್ಕೆ ಒಳ್ಳೆ ಇದು ಕ್ಲೀನ್ ಮಾಡಿಲ್ಲ. ಇದು ವರ್ಕಿಂಗ್ ವಾಷಿಂಗ್ ಮಿಷಿನ್ ಎಲ್ಲ ಇಟ್ಟವ್ರೆ ಗುರು. ವಾಷಿಂಗ್ ಮಿಷಿನ್ हाँ ओके ओके उसमें यूज कर ಚಿಕನ್ ರೈಸ್. ಓಕೆ ಡನ್. ಪ್ಲೇಟ್ಸ್ ಇದೆ. ಅದರಲ್ಲಿ ಚಿಕನ್ ಮಾಡ್ಕೋಬಹುದು, ಇದ್ರಲ್ಲಿ ರೈಸ್ ಮಾಡ್ಕೋಬೇಕು ಅಂತ ಹೇಳ್ತಾರೆ. ವಾಷಿಂಗ್ ಮಿಷಿನ್ ಕೊಟ್ಟವ್ರೆ. ವಾಷಿಂಗ್ ಮಿಷಿನ್ ನೋಡಿ. ವಾಷಿಂಗ್ ಮಿಷಿನ್ ಇಲ್ಲಿ ತೊಳ್ಕೊಬೋದು ಐತೆ. ಕಿಚನ್ ಅಷ್ಟು ದೊಡ್ಡದಾಗೈತೆ. ಹೆವಿ ದೊಡ್ಡದಾಗೈತೆ. ನಾವೇನು ಬೇಕಾದ್ರೆ ಮಾಡ್ಕೋಬೋದು. ಫ್ರಿಜ್ಜಲ್ಲಿ ಏನೈತೆ ಗೊತ್ತಿಲ್ಲ. ಫ್ರಿಜ್ಜು ಐತೆ. ತಡಗೈತಿಲ್ಲ ಮಲ್ಕೋಬೋದು ಮಾಡ್ಬೋದು. ಎಲೆಕ್ಟ್ರಿಸಿಟಿ ಎನಿ ಟೈಮ್ 24 hours. ಯಾಕೋ ದಟ್ಸ್ ಫುಲ್ ಪವರ್ ದಿಲ್ ಪವರ್. ಇಷ್ಟು ನಮ್ಮ ಇನ್ನೊಂದು ಡೋರ್ ಐತೆ. ಅದು ಆಚೆಗೆ ಅನ್ಸುತ್ತೆ. ಬಟ್ ಸೆಕೆ ಬೇಜಾರು ಸೆಕೆ ಐತೆ ಇಲ್ಲಿ. ಇನ್ನೊಂದೇನಂದ್ರೆ ನಿಜ ಹೇಳ್ಬೇಕಾದ್ರೆ ಈ ಥರ ವಿಲ್ಲ ಸಿಗೋದು ಸೀರಿಯಸ್ ಆಗಿ ಕಷ್ಟ. ಯಾಕಂದರೆ ನಮಗೊಂದು ನೋಡಿ ಇಲ್ಲೆಲ್ಲ ಸ್ವಲ್ಪ ಏನಾದರೂ ನೇಚರು ಐತೆ. ಬಾವಿ ಬೇರೆ ಒಂದೈತೆ. ಈ ಥರ ನೇಚರ್ ಸಿಗೋದು ನಿಜ ಒಳ್ಳೆ ಲಕ್ ಅನಿಸುತ್ತೆ. ಯಾಕಂದರೆ
ನಾವು ಬುಕ್ ಮಾಡ್ತಿದ್ದು ಬೇರೆ 5,000 ಒಂದು ದಿನಕ್ಕೆ ಬುಕ್ ಮಾಡ್ತಾ ಇದ್ದಿದ್ದು. ಅದು ಚೆನ್ನಾಗಿತ್ತು, ಇದಕ್ಕಿಂತ ಚೆನ್ನಾಗಿತ್ತು. ಅದು ಸ್ವಿಮ್ಮಿಂಗ್ ಪೂಲ್ ಏನೋ ಇತ್ತು, ಅದರಲ್ಲಿ ವಿತೌಟ್ ಸ್ವಿಮ್ಮಿಂಗ್ ಪೂಲು 2 ದಿನಕ್ಕೆ ಆಲ್ಮೋಸ್ಟು 5,000. ನಮಗೆ ಬೆಸ್ಟ್. ಒಂದು AC ರೂಮು, 2 ನಾನ್ AC ರೂಮು. ಚೆನ್ನಾಗೈತೆ ನಿಜ. ಆ ನಂಬರ್ ಹಾಕಿರ್ತೀನಿ, ನೀವು ಬರೋಕ್ಕೆ ಮುಂಚೆ ವರ್ಕಳಗೆ ಆರಾಮಾಗಿ ಬುಕ್ ಮಾಡ್ಕೊಬನ್ನಿ. ಈ ರೂಮಿಂದ ಇನ್ನೂ ಏನೇನು ಮಾಡ್ತೀವಿ, ಇವಾಗ ಎಲ್ಲಿ ಹೋಗಬೇಕು ಅನ್ನೋ ಪ್ಲ್ಯಾನ್ ಒಂದು 2-3 ಪ್ಲೇಸ್ ನೋಡಿದ್ವಿ. ಫಸ್ಟು ಜಟಾಯು ಹೋಗೋಣ ಅಂದ್ಕೊಂಡಿದ್ವಿ, ಯಾಕಂದರೆ ನೈಟೆಲ್ಲ ನಿದ್ದೆ ಇರಲಿಲ್ವಲ್ಲ ಇಬ್ರಿಗೂ. ಅದಕ್ಕೆ ಏನು ಮಾಡೋಣ ಅಂದರೆ ಫಸ್ಟ್ ಜಟಾಯು ಹೋಗ್ಬಿಟ್ಟು ಈವ್ನಿಂಗು ಬೀಚು ಎಂಜಾಯ್ ಮಾಡೋಣ. ಮತ್ತು ಇವತ್ತು ಒಂದು ದಿನ ಸ್ವಲ್ಪ ಬೇಗ ಮಲ್ಕೊಂಬಿಟ್ಟು ನೆಕ್ಸ್ಟ್ ನಾಳೆ ವಾಟರ್ ಆ್ಯಕ್ಟಿವಿಟೀಸ್ ಏನಾದರೂ ಪ್ಲ್ಯಾನ್ ಮಾಡಿಕೊಂಡು, ಯಾರಾದರೂ ಇವ್ರು ಗೊತ್ತಿರೋರು ಇದ್ದರೆ ವಾಟರ್ ಆ್ಯಕ್ಟಿವಿಟೀಸು ಅದನ್ನು ಪ್ಲ್ಯಾನ್ ಮಾಡಿಕೊಂಡು ಅಲ್ಲಿ ಹೋಗ್ಬಿಟ್ಟು ನಾಳೆ ಎಲ್ಲ ಫುಲ್ ವಾಟರ್ ಆ್ಯಕ್ಟಿವಿಟೀಸೇ. ನಾಳೆ ಮುಗಿಸ್ಕೊಂಡು ನಾಳಿದ್ದು ಮತ್ತೆ ಟೆಂಪಲ್ ಐತೆ. ನಮ್ಗೆ ಎಷ್ಟು ಗೊತ್ತೋ ಅಷ್ಟು ಮಾತ್ರ ಕವರ್ ಮಾಡ್ತೀವಿ, ಯಾಕಂದರೆ ಒಂದೇ ಸಲ ಎಲ್ಲ ಕವರ್ ಮಾಡಬೇಕು ಅಂದರೆ ಆಗೋಲ್ಲ. ನಮ್ಗೆ ಏನೇನು ಗೊತ್ತೈತೆ ಸ್ವಲ್ಪ. ಆದರೆ ಇವತ್ತೇ ನೈಟು ವಾರ್ಕಳ ನೈಟ್ ರೈಡು ಹೋಗ್ತೀವಿ, ಯಾಕಂದರೆ ಹೆಂಗಿರುತ್ತೆ ಏನು ಅಂತ ನೋಡೋಣ. ಸದ್ಯಕ್ಕಂತೂ ಇವಾಗ ಫುಲ್ ಸೆಕೆ ಹೊಡಿತೈತೆ. ಅವನು ಗಣೇಶ ಎಲ್ಲ ಹೋಗಿದ್ದಾನೆ ಅವ್ನು ಕರ್ಕೊಂಬರೋಕ್ಕೆ. ಅವ್ನು ಬಂದಿದ ತಕ್ಷಣ ಕಾರಲ್ಲಿರೋದೆಲ್ಲ ಐಟಮ್ಸ್ ಎಲ್ಲ ಶಿಫ್ಟ್ ಮಾಡಿಬಿಟ್ಟು ನಾವು ಫಸ್ಟು ಇಲ್ಲಿಂದ ಇದಕ್ಕೆ ಹೋಗ್ಬೇಕು, ಜಟಾಯು ಹೋಗಬೇಕು. ಅಲ್ಲಿ ಸ್ವಲ್ಪ ಬೇಗ ಬಂದುಬಿಟ್ರೆ ನಾವು ಬೀಚಲ್ಲಿ ಎಂಜಾಯ್ ಮಾಡ್ಬೋದು. ಬೀಚ್ ಕೂಡ 2-3 ಬೀಚ್ ಐತೆ. ನಮ್ಗೆ ಯಾವ್ದು ಇಷ್ಟ ಆಗುತ್ತೆ ಒಂದು ಫಸ್ಟು ಒಂದು 2 ಬೀಚ್ಗೆ ಹೋಗ್ತೀವಿ. ಅಲ್ಲಿ ನಮ್ಗೆ ಯಾವ ಬೀಚ್ ಇಷ್ಟ ಆಗುತ್ತೋ ಆ ಬೀಚಲ್ಲಿ ಮಾತ್ರ ಇಳಿತೀವಿ. ಇಳಿದ್ಬಿಟ್ಟು ಇವತ್ತು ಫುಲ್ ಬೀಚಲ್ಲಿ ಎಂಜಾಯ್ ಮಾಡಬೇಕು. ಫುಲ್ ಜಟಾಯು ನೋಡ್ಕೊಬರೋದು, ಬೀಚಲ್ಲಿ ಎಂಜಾಯ್ ಮಾಡೋದು. ಶನಿವಾರ ಮಾತ್ರ ಟೆಂಪಲ್ಗೆ ಹೋಗ್ತೀವಿ. ನಾಳೆ ವಾಟರ್ ಆ್ಯಕ್ಟಿವಿಟೀಸ್ ಎಲ್ಲಿ ಏನು ಎಷ್ಟೆಷ್ಟು ಎಲ್ಲ ಅಪ್ಡೇಟ್ ಮಾಡ್ತಾ ಇರ್ತೀನಿ, ನಂಬರ್ ಹಾಕ್ತೀರಿ. ನಿಮಗೆ ಬೇಕು ಅಂದರೆ ಬಂದು ನೋಡ್ಕೊಬೋದು, ಮಾಡ್ಬೋದು. ಏನು ಮಾಡಬೇಕು? ಎಂಜಾಯ್ ಮಾಡ್ಬೋದು. ಏನೂ ಮಾಡೋಂಗಿಲ್ಲ, ಎಂಜಾಯ್ ಮಾಡ್ಬೋದು. ಇದು ಸಪ್ರೇಟು ಇಲ್ಲ. ಮತ್ತೆ ಪದೇ ಹೇಳ್ತಾ ಇದ್ದೀನಿ, ಯಾರೂ ಬರೋಲ್ಲ. 3 BHK ಪ್ರಾಮಿಸು ಸಖತ್ತಾಗೈತೆ ನಿಜ. ವರ್ತು ಈ ದುಡ್ಡಿಗೆ ನಮಗೆ ಸಿಕ್ಕಿರೋದೇ ಹೆಚ್ಚು ಹೇಳ್ಬೇಕಂದ್ರೆ. ಬೇರೆ ಕಡೆ ಎಲ್ಲ ಏನು ಮಾಡ್ತಾರೆ, ಅದೇ ನಾನು ಇದೇ ಮಾರ್ಕಳೆಲ್ಲ ನೋಡಿದೆ. ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ ನೀಟ್ನೆಸ್ಸಾಗೆ. ಒಂದು ಡೇಗೆ 5,000, ಏನು 4 ಜನಕ್ಕೆ. ನಾವು 5 ಜನ ಅಂತ ಇದರಲ್ಲಿ ಆಲ್ಮೋಸ್ಟ್ 9 ಜನ ಇರ್ಬೋದು, ಅದರಲ್ಲಿ ನಾವು 4 ಜನ ಇರ್ತಾಯಿದ್ವಿ. ಅದರಲ್ಲೇ ಅರ್ಥ ಮಾಡ್ಕೋಬೋದು ಎಷ್ಟು ದೊಡ್ಡದಾಗೈತೆ ಅಂತ ನಮ್ಮ ಈ ವಿಲ್ಲ. ನೋಡೋಣ, ಎಂಜಾಯ್ ಮಾಡ್ತೀವಿ, ಹೆಂಗಿರುತ್ತೆ ಏನು ಪ್ರತಿ ವಿಡಿಯೋನು ಅಪ್ಡೇಟ್ ಮಾಡ್ತಿರ್ತೀವಿ. ನಿಮಗೆ ಏನೇನು ಮಾಡಬೇಕು, ಯಾಕಂದರೆ ವಾರ್ಕಳ ಇನ್ನೂ ಸ್ಟಾರ್ಟ್ ಅಂದರೆ ಸ್ವಲ್ಪ ಇವಾಗ ಬೆಳೀತಾ ಇರೋದು ಗೊತ್ತಾಗ್ತಾಯಿದೆ ಜನಕ್ಕೆ, ಜಾಸ್ತಿ ಜನಕ್ಕೆ ಗೊತ್ತಿಲ್ಲ. ನಮ್ಮ ಕನ್ನಡ ಅವರು ಅಷ್ಟೇ, ಕರ್ನಾಟಕದಿಂದ ಯಾರು ಇಷ್ಟು ಥರ ಬಂದು ವಿಲ್ಲ ಇಷ್ಟು ಕಮ್ಮಿ ಸಿಗುತ್ತೆ, ಇಷ್ಟು ರೂಮಿಗೆ ಸಿಗುತ್ತೆ ಎಲ್ಲ ಹೇಳಲ್ಲ. ಏನು ಮಾಡ್ತಾರೆ ಅಂದರೆ ಕಮ್ಮಿ ಅಂದರೆ ಹಾಸ್ಟ್ಲಿಗೆ ಹೋಗಿ ಅಂತಾರೆ. ಹಾಸ್ಟ್ಲಿಗೆ ಹೋಗಿ ಫ್ರೆಂಡ್ಸ್ ಜೊತೆ ಬಂದು ಏನು ಎಂಜಾಯ್ ಮಾಡೋಕ್ಕಾಗುತ್ತೆ ಗುರು? ನಮ್ಮ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು, ಏನು ಎಂಜಾಯ್ ಮಾಡೋಕ್ಕಾಗಲ್ಲ. ಅದಕ್ಕೆ ಫಸ್ಟ್ ಲಗೇಜ್ ಅವ್ನು ಬಂದಿದ ತಕ್ಷಣ ಲಗೇಜ್ ಎತ್ತಾಕ್ಬಿಟ್ಟು